ನಾಳೆ ದಿವಸ ನಮ್ಮ ಸರ್ಕಾರ ಬಂದಾಗ ಅಥವಾ ಈಶ್ವರ್ ಖಂಡ್ರೆ ಅವರು ಹಂಚಿಯಲ್ಲಿ ಶಾಸಕರಾಗಿದ್ದಾರೆ, ಅನೇಕ ಕಡೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಅವರು ವಾರ್ಡ್ನಲ್ಲಿ ಒಂದು ಶಾಸಕರ ನಿಧಿಯಲ್ಲಿ ಅಂತ ಅವ್ರು ಮತ್ತೊಂದ್ಸಲ ಉದ್ಘಾಟನೆ ಮಾಡಿದ್ರೆ ಸರಿಯಾಗುತ್ತಾ? ದೇಶದ ಪ್ರಧಾನಮಂತ್ರಿ, ವಿಶ್ವಕ್ಕೆ ನಾಯಕರಾದಂಥವ್ರು ಅಂಥವ್ರು ಶಂಕುಸ್ಥಾಪನೆ ಮಾಡಿದ್ದನ್ನು ಇನ್ನೊಂದು ಸಲ ನಾವು ಹಠಕ್ಕೆ ಬಿದ್ದು ಶಂಕುಸ್ಥಾಪನೆ ಮಾಡ್ತೀವಿ ಅನ್ನೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದಕ್ಕೆ ಇದನ್ನು ನಾವು ಖಂಡಿಸ್ತೀವಿ. ನಮ್ಮ ಪಕ್ಷದ ವತಿಯಿಂದ 7ನೇ ತಾರೀಕಿನಂದು ಮುಂಜಾನೆ 10 ಗಂಟೆಗೆ ಪಾಪನಾಶ್ ಲಿಂಗಕ್ಕೆ ಅಭಿಷೇಕ ಮತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ದೆಲ್ಲ ಕಾರ್ಯಕರ್ತರು ಕೂಡ ಹೊತ್ತು ಬರ್ತಾರೆ. ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಂಸದರು ತಂದಿದ್ದಾರೆ, ಆ ಕಾಮಗಾರಿ ಚೆನ್ನಾಗಿ ನಡೀಲಿ ಅಂತ ಹೇಳಿ, ಬೇಗ ಪೂರ್ಣಗೊಳ್ಳಿಲ್ಲ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಂತ ಆ ಕಾಮಗಾರಿ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಏನಾದರೂ ಹಠಕ್ಕೆ ಬಿದ್ದು ಅವ್ರು ಮೊದಲು ನಾವು ಶಂಕುಸ್ಥಾಪನೆ ಮಾಡಿದ್ರೆ ನಾವು ಅಲ್ಲೇ ಧರಣಿ ಮಾಡ್ತೀವಿ, ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಇದರಲ್ಲಿ ಎರಡನೇದು, ಇವತ್ತು ಇಡೀ ಜಿಲ್ಲೆಯ ನಗರದ ಎಲ್ಲಾ ಕಡೆ ಕಟೌಟ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಪಾಪನಾಶ ದೇವಸ್ಥಾನ ಸಂಬಂಧ. ಅನೇಕ ಸಲ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ, ಯಾರೇ ಒಂದು ಕಟೌಟ್ ಹಾಕಬೇಕಾದ್ರೆ ಅದಕ್ಕೆ ಫೀಸ್ ಕಟ್ಟಬೇಕು. ಇವತ್ತು ಅವ್ರು ಎಷ್ಟು ಫೀಸ್ ಕಟ್ಟಿದ್ದಾರೆ ಅನ್ನೋದು ಮುನ್ಸಿಪಾಲಿಟಿ, ಇವತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ಅವ್ರು ನಮ್ಗೆ ಹೇಳ್ಬೇಕು. ಇವತ್ತು ₹1 ಫೀಸ್ ಕಟ್ಟಲ್ದೇನೆ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ನಾವು ಮಾಡಿದ್ದೇ ಖರೆ ಅನ್ನೋದನ್ನು ಇವತ್ತ ಒಂದು ರೀತಿ ತುಗ್ಲಕ್ ದರ್ಬಾರ್ ರೀತಿಯಲ್ಲಿ ನಡೀತಾ ಇದೆ. ನಾವು ಕೂಡ ನಾಳೆ ಪೂಜೆ ಇದೆ ಅನ್ನುವಂತ ಒಂದು ಮೆಸೇಜ್ ಕೂಡ ಕಟೌಟ್ ಹಾಕಿಸಿದ್ರೆ ಆ ಪ್ರಿಂಟಿಂಗ್ ಪ್ರೆಸ್ನವರಿಗೆ ಅಧಿಕಾರಿಗಳು ಹೆದರ್ಸ್ತಾರೆ, ನಿಮ್ ಪ್ರಿಂಟಿಂಗ್ ಪ್ರೆಸ್ ಬಂದ್ ಮಾಡಿಸ್ತೀನಿ ಅಂತ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇವರು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತ. ಇವತ್ತು ಜಿಲ್ಲಾಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮ ಅಂತ ಪತ್ರ ಪ್ರಕಟಣೆ ಮಾಡಿದ್ದಾರೆ. ಹಿಂದೆ ಮಾಡಿದಂತ ಜಿಲ್ಲಾಧಿಕಾರಿ ಆಗಿದ್ದಿಲ್ವಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದಾಗ ಆ ಕಾರ್ಯಕ್ರಮವನ್ನು ಮಾಡಿದವರು, ಅದಕ್ಕೆ ಕಾರ್ಯದರ್ಶಿ ಆಗಿದ್ದವರು ಇದೇ ಜಿಲ್ಲಾಧಿಕಾರಿಗಳು. ರಾಜಕಾರಣಿಗಳು ಏನೋ ಮಾಡ್ತಾ ಇರ್ಬೋದು, ಜಿಲ್ಲಾಧಿಕಾರಿಗಳು ನೀವೇನ್ ಮಾಡ್ತಾ ಇದ್ದೀರಿ? ಮಾಡ್ಲಿಕ್ಕೆ ಅನೇಕ ಕೆಲಸಗಳಿವೆ ಬೀದರ್ ಅಭಿವೃದ್ಧಿಗಾಗಿ. ನಾವು ಮೊನ್ನೆ ನಮ್ಮ ಶಾಸಕರ ಮೇಲೆ ಹಲ್ಲೆ ಆದಾಗ ನಾವು ಹೇಳಿದ್ವಿ, ಇಲ್ಲಿರುವಂತಹ ಬಲವೀರ್ ಸಿಂಗ್ ಲೇಔಟ್ ಅದು ಖರೀದಿ ಮಾಡಿದ್ದೇ ತಪ್ಪಿದೆ. ಯಾವುದೇ ಟ್ರಸ್ಟ್ ಒಬ್ಬ ರೈತನ ಭೂಮಿ, ಕೃಷಿ ಭೂಮಿಯನ್ನು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ 2021ರವರೆಗೆ ಭೂ ಸುಧಾರಣಾ ಕಾಯ್ದೆ ಅನ್ವಯ. ಯಾರಾದ್ರೂ ಮಾಡಿದರೆ ಅದಕ್ಕೆ ಸರ್ಕಾರಿ ಜಮೀನು ಅಂತ ಮಾಡಬೇಕು. ಈಗಾಗಲೇ ಮಾಡಿದಂತ ಅನೇಕ ಉದಾಹರಣೆಗಳಿವೆ, ಉದಾಹರಣೆ ಸಮೇತ ನಾವು ಹೇಳಿದ್ದೀವಿ. ಅದನ್ನ ಸರ್ಕಾರಿ ಜಮೀನು ಮಾಡ್ರಿ. ನಾಳೆ ನಮ್ಮಲ್ಲಿ ಬೀದರ್ನಲ್ಲಿ ಎಲ್ಲೂ ಕೂಡ ಸರ್ಕಾರಿ ಜಮೀನು ಇಲ್ಲ. ಜಿಲ್ಲಾಧಿಕಾರಿಗಳ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಜಮೀನು ಸಿಗಲಿಲ್ಲ. ನಗರದ ಪ್ರೈಮ್ ಜಾಗದಲ್ಲಿ ಇದೆ, ಆ ಲೊಕೇಶನ್ ತಾವು ಸರ್ಕಾರಿ ಜಮೀನು ಮಾಡ್ರಿ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಹುಮ್ನಾಬಾದ್ ತಾಲೂಕಿನ ಮೂಳಕೆರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಈ ಪತ್ರಕರ್ತರು ನೆನಪು ಮಾಡ್ತಾ ಇದ್ರು. ಇವತ್ತು ಬ್ಲಾಸ್ಟ್ ಆಗಿದೆ, ಅದು ಜಿಲ್ಲಾಡಳಿತ ಇರುತ್ತದೆ, ಜಿಲ್ಲಾ ಉಸ್ತುವಾರಿ ಸಚಿವರ ಜಾಗಕ್ಕೆ ಹೋಗೋದಿದ್ದಾರೆ. ಯಾವುದೋ ಕೆಮಿಕಲ್, ಪೇಂಟಿಂಗ್ ಕೆಮಿಕಲ್ ಶೈನರ್ ಈ ಕಡಿದು ಇವತ್ತು ಬ್ಲಾಸ್ಟ್ ಆಗಿದೆ ಅಂತ. ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 100-200 ಪೇಂಟ್ ದುಕಾನ್ಗಳಿವೆ. ಅವರೆಲ್ಲ ಹತ್ರ ಶೈನರ್ ಇರ್ತಾವ. ಪ್ರತಿ ದಿವಸ ಎಲ್ಲ ದುಕಾನಗಳು ಬ್ಲಾಸ್ಟ್ ಆಗಬೇಕಾಗಿತ್ತು. ಮತ್ತೆ ಬ್ಲಾಸ್ಟ್ ಇವತ್ತು ಪ್ರಥಮ ಬಾರಿಗೆ ಆಗಿಲ್ಲ. 11 ತಿಂಗಳ ಹಿಂದೆ ಒಬ್ಬ ಹುಡುಗಿ ಕಾಲ್ ಕಟ್ಟಾಗಿದೆ, ನೀವು ಮೀಡಿಯಾದಲ್ಲಿ ಎಲ್ಲ ತೋರಿಸಿದ್ರೆ ಹುಡುಗಿದು ವಿಡಿಯೋಗಳು ಬಂದಿವೆ. ಅವಾಗ FIR ಆಗಿದೆ. ಅದು ಇಲ್ಲಿಯವರೆಗೆ ಏನ್ ತನಿಖೆ ಆಗಿದೆ, ಅದರಿಂದ ಕೂಡ ಇದು ಕೆಮಿಕಲ್ ಬ್ಲಾಸ್ಟ್ ಅಂತ ಬಂದಿದೆ, ಪೇಂಟಿಂಗ್ ಬ್ಲಾಸ್ಟ್ ಅಂತ ಬಂದಿದೆ. 5 ಸಲ ಬ್ಲಾಸ್ಟ್ ಆಗಿವೆ. ಬಹುಶಃ ನಾವು ಒಂದು ಪಿಕ್ಚರ್ ನಲ್ಲಿ ನೋಡಿದೀವಿ, ಸ್ಲೀಪರ್ ಸೆಲ್ಗಳ ಬಗ್ಗೆ ಕೇಳಿದ್ದೀವಿ. ನಮಗೆ ಅನುಮಾನ ಇದೆ, ಎಲ್ಲೋ ಒಂದ್ ಕಡೆ ಇದು ಸ್ಲೀಪರ್ ಸೆಲ್ಗಳ ಕೆಲಸ ಇರಬಹುದು ಅಂತ. ಆ ಸ್ಲೀಪರ್ ಸೆಲ್ ಅವನಿಗೆ ಗೊತ್ತಿರಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವ್ನು ಕೇವಲ ಮೀಡಿಯೇಟರ್ ಆಗ್ತಾರೆ, ಯಾವ ಹ್ಯಾಂಡ್ಲರ್ ಮುಂದೆ ಅದನ್ನು ಮಾಡ್ಲಿಕ್ಕೆ ಕಳಿಸ್ತಿರ್ತಾನೆ. ನಮಗೆ ಅನುಮಾನ ಇದೆ, ಇದು ಎಲ್ಲೋ ಒಂದ್ ಕಡೆ ಅಷ್ಟು ಇಂಟೆನ್ಸಿಟಿ ಬ್ಲಾಸ್ಟ್ ಇದೆ. ಅದ್ರ ಕಾಲು ಕೊಟ್ರೆ ಕಾಲು ಹೋಗ್ತದ ಅನ್ನುವಂತ ಒಂದು ಬ್ಲಾಸ್ಟ್ ಇದೆ. ಅಂದ್ರೆ ಇವತ್ತು ಒಬ್ಬ ಯುವಕನ ಕಣ್ಣು ಹೋಗಿವೆ, 2 ಕಣ್ಣು ಗುಡ್ಡಿ ತೆಗೆದ ನಂತರ ಒಳಗಡೆ ಆ ಬ್ಲಾಸ್ಟ್ ಆಗಿದ್ದಂತ ಪಾರ್ಟಿಕಲ್ಸ್ ಕಣ್ಣು ಗುಡ್ಡಿ ಒಳಗಡೆ ಬರ್ತಾ ಇವೆ. ಇನ್ನೊಬ್ಬ ಹುಡುಗಿ ಒಂದ್ ಕಣ್ಣು ಕಳ್ಕೊಂಡಿದ್ದಾರೆ. ಇವತ್ತು ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಇಂಟೆನ್ಸಿಟಿ ಇರುವಂತ ಬ್ಲಾಸ್ಟ್ ಇದೆ ಅಂದ್ರೆ ಹಿಂದ್ಗಡೆ ಯಾವುದೇ ಒಂದು ದೊಡ್ಡ ಸಾಜಿಶ್ ಇದೆ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಒತ್ತಾಯ ಮಾಡ್ತೀನಿ, ನಿಮ್ಮ ಸರ್ಕಾರ ಯಾವುದೋ ಒಂದು ತುಷ್ಟೀಕರಣ ಮಾಡೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವರಿಗೆ, ಪೊಲೀಸರ ಮೇಲೆ ದಾಳಿ ಮಾಡಿದವರ ಕೇಸ್ಗಳನ್ನು ಹಿಂಪಡಿತಾ ಇದ್ದೀರಿ. ಅದಕ್ಕೆ ಇವತ್ತು ನಾವು ಏನ್ ಮಾಡಿದ್ರು ನಡೀತದೆ ಅನ್ನುವಂತ ಒಂದು ಮನೋಸ್ಥಿತಿ ಒಂದು ಸಮುದಾಯದಲ್ಲಿ ಬರ್ತಾ ಇದೆ. ಬಹುಶಃ ಅದಕ್ಕಾಗಿ ಇವತ್ತ
11 ತಿಂಗಳ ಹಿಂದೆ ಬ್ಲಾಸ್ಟ್ ಆದ್ರೂ ನಮ್ಗೆ ಏನು ಮಾಡಿಲ್ಲ, ಈಗಾದ್ರೂ ಏನು ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಮನೋಭಾವದಿಂದ ಇವತ್ತು ಅದನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಆತಂಕವಾದಿಗಳಿಗೆ ಸಹಾಯ ಮಾಡುವಂತ ಅಥವಾ ನೇರವಾಗಿ ಆತಂಕವಾದಿ ಕಾರ್ಯಕ್ರಮದ ಭಾಗ ಆಗಿರುವಂತ ಒಂದು ಇದು ಇರ್ಬೋದು ಅಂತ ಹೇಳಿ ಅನಿಸ್ತಾ ಇದೆ. 11 ತಿಂಗಳಿಂದ ಏನ್ ಮಾಡ್ತಾ ಇದ್ರು ಅದನ್ನ ಹಾಗೆ ತನಿಖೆ ಮಾಡ್ಬೇಕಿತ್ತು. ನಾನು ಈ ಕೇಸನ್ನು NIAಗೆ ಒಪ್ಪಿಸಬೇಕು. ಯಾಕಂದ್ರೆ ಇದರಿಂದ ದೊಡ್ಡ ಸಾಜಿಶ್ ಇದೆ. ಸಣ್ಣ ಸಣ್ಣ ಪಾರ್ಟಿಕಲ್ ಅಲ್ಲ, 7-8 ಜನರಿಗೆ ಒಂದೇ ಸಲ ಗಾಯ ಆಗಿದೆ. ಇದು ದೊಡ್ಡ ಬ್ಲಾಸ್ಟ್ ಇದೆ. ಅದಕ್ಕೆ ಈ ಕೇಸಿನ ತನಿಖೆ ಇದನ್ನ ಮಾಡಿ ನೀವು ಏನಾಗ್ತಾ ಇದೆ ಅಂತ ಜಿಲ್ಲೆ ಮುಂದೆ ನಮ್ಮ ಜಿಲ್ಲೆಯ ಜನರು ಅದು ನಿಜವಾಗಿದ್ರೆ ನಾವು ಎಚ್ಚೆತ್ತುಕೊಂಡಿರ್ಬೇಕು ಅಂತ ಹೇಳಿ ಅವರಿಗೂ ಗೊತ್ತ. ಅಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಆ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಳೆದ 4-8 ವರ್ಷದಿಂದ ಅಲ್ಲಿ ವಾಸವಾಗಿದ್ದಾನ. ಒಂದು ಸಲ ನಾನು ಬಾಂಗ್ಲಾದೇಶ ಅಂತ ಹೇಳ್ತಾನೆ, ಒಂದು ಸಲ ನಾನು ಹೈದರಾಬಾದ್ ಅಂತ ಹೇಳ್ತಾನೆ, ಮತ್ತೊಂದು ಸಲ ನಾನು ಬಸವ ಕಲ್ಯಾಣ ಅಂತ ಹೇಳ್ತಾನೆ. ಅವ್ನು ಎಲ್ಲಿನವನ ಅಂತ ತನಿಖೆ ಮಾಡಬೇಕು, ಇಳುವರಿ ತನಿಖೆ ಆಗಿಲ್ಲ. ಆ ಗ್ರಾಮದವ್ರು ಹೇಳ್ತಾ ಇದ್ರು ನಾನು ಹೋದಾಗ. ಇವೆಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ಅನುಮಾನ ಮೂಡಿಸ್ತಾ ಇದೆ. ಇಲ್ಲಿಯೂ ಕೂಡ ಸ್ಲೀಪರ್ ಸೆಲ್ಗಳು ಕೆಲಸ ಮಾಡ್ತಾ ಇರ್ಬೋದು ಅಂತ ಹೇಳಿ ಇದ್ರದ್ದು ಸಮಗ್ರ ತನಿಖೆ ಆಗಬೇಕು. ಇವತ್ತು ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ನಾವು ಖಂಡನೆ ಮಾಡ್ತೀವಿ. ನಾವು ಪಾಪನಾಶ್ ಲಿಂಗಕ್ಕೆ 10 ಗಂಟೆಗೆ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಪಾಪನಾಶ್ ಲಿಂಗಕ್ಕೆ ಪ್ರಾರ್ಥನೆ ಮಾಡೋರಿದ್ದೀವಿ. ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ರಿ, ಜಿಲ್ಲೆಗೆ ಒಳ್ಳೇದು ಮಾಡೋದನ್ನ ಮಾಡ್ಲಿ. ಈ ರೀತಿ ಕೆಟ್ಟ ಸಂಸ್ಕೃತಿ ಬೆಳೆಸೋದು ಆಗ್ಬಾರ್ದು. ಅದನ್ನ ಅವ್ರು ಮಾಡಿದ್ದಾರೆ ಅಂದ್ರೆ ನಾಳೆ ನಾವು ಮಾಡ್ಲಿಕ್ಕೆ ಬರಲ್ಲ ಅಂತ ಏನಿಲ್ಲ. ನಮ್ದು ಸರ್ಕಾರ ಬರುತ್ತೆ, ಅವಾಗ ನೀವು ಮಾಡಿದಂತ ಯಾವ್ದಾದ್ರು ಕಾಮಗಾರಿ ಇತ್ತು ಅಂದ್ರೆ ಮತ್ತೊಂದ್ಸಲ ಅದಕ್ಕೆ ಇನ್ನೊಂದ್ಸಲ ನಾವು ರಿಬನ್ ಕಟ್ ಮಾಡಿ ಕಳಿಸ್ತೀವಿ. ಇದೇನು ದೊಡ್ಡ ಕೆಲಸ ಒಂದು ರಿಬನ್ ಕಟ್ ಮಾಡಿಸೋದು. ಜಿಲ್ಲಾ